ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ಶಿವು ಮಾತಾಡ್ತಿರೋದು. ಒಂದು 8 ಎಕರೆ ಲ್ಯಾಂಡು ಸೇಲಿಗೆ ಬಂದಿದೆ ನೋಡಿ. ಫಾರ್ಮ್ ಲ್ಯಾಂಡು ನಿಮಗೆ ಇದು ಬಂದು ನಿಮಗೆ ನಂಜನಗೂಡು ರಿಜಿಸ್ಟ್ರೇಷನ್ ಬರುತ್ತೆ. ಜಾಗ ಮಾತ್ರ ಒಳ್ಳೆ ಬಾಕ್ಸ್ ಶೇಪಲ್ಲಿ ತುಂಬ ಚೆನ್ನಾಗಿದೆ. ಟೋಟಲಿ ಲ್ಯಾಂಡಲ್ಲಿ 3 ಬೋರ್ ಇದೆ. ಎಂಟರ್ ಬೌಂಡ್ರಿ ಎಲ್ಲ ಡ್ರಿಪ್ ಆಗಿದೆ. ಒಳ್ಳೆ ರೆಡ್ ಸಾಯಿಲ್ ಬರುತ್ತೆ ನಿಮಗೆ, ಒಳ್ಳೆ ಚೆನ್ನಾಗಿದೆ. ಇದು ನಿಮಗೆ ಗುಂಡ್ಲುಪೇಟೆ ಟು ನಂಜನಗೂಡು NH ಇಂದ ನಿಮಗೆ ಲ್ಯಾಂಡ್ಗೆ ಒಂದು 6 ರಿಂದ 7 ಕಿಲೋಮೀಟ್ರ್ ಬರುತ್ತೆ. ಇದು ನಿಮಗೆ NH ಟಚ್ಗಿರೋಂಥ ಪ್ರಾಪರ್ಟಿ ನೋಡಿ. ಇದೇನು ಗಿಡಗಳು ನೋಡ್ತಿದ್ದಾರೆ, ತೆಂಗು ಈ ಥರನೇ ಇದೆ ಎಲ್ಲ. ಜಾಗ ಮಾತ್ರ ಒಳ್ಳೆ ಲೊಕೇಶನಲ್ಲಿ ತುಂಬ ಚೆನ್ನಾಗಿದೆ. ಆಮೇಲೆ ನಿಮಗೆ ಒಳ್ಳೆ ಡಾಂಬರ್ ಟಚ್ಗಿರೋಂಥ ಜಾಗ. ನಿಮಗೆ ಹೆಚ್ಚು ಕಮ್ಮಿ ಡಾಂಬರ್ಗೆ ಹೆಚ್ಚು ಕಮ್ಮಿ ಒಂದು 600 ರಿಂದ ಒಂದು 700 ಅಡಿ ಮೇಲಿದೆ ಫ್ರಂಟು ಡಾಂಬರ್ಗೆ ನೋಡಿ. ಒಂದು 5 ಎಕರೆ 10 ಎಕರೆ ನೋಡೋರಿಗೆ, ಫಾರ್ಮ್ ನೋಡೋರಿಗೆ ಒಳ್ಳೆ ತುಂಬ ಚೆನ್ನಾಗಿದೆ ಜಾಗ. ಸೀಬೆ ಗೀಬೆ ಸಪೋಟ ಎಲ್ಲ ಹಾಕಿದ್ದಾರೆ ನೋಡಿ. ಏನು ನೋಡ್ತಿದ್ದಾರೆ, ಸೀಬೆಕಾಯಿ ಇಲ್ಲೆಲ್ಲ ಬಿಟ್ಟಿದೆ. ನೋಡಿ ಈ ಥರ ಇದೆ. ಶ್ರೀಗಂಧ ಇದೆ, ಸುಮಾರು ಹಣ್ಣಿನ ಗಿಡಗಳಿದೆ, ತುಂಬ ಥರ ವೆರೈಟಿ ಗಿಡಗಳು ಹಾಕಿದ್ದಾರೆ. ಜಾಗ ಮಾತ್ರ ಒಳ್ಳೆ ತುಂಬ ಚೆನ್ನಾಗಿದೆ ಸರ್. ಬಟ್ ಅದರಲ್ಲಿ 3 ಬೋರ್ ಇದೆ. ನಿಮಗೆ ನಂಜನಗೂಡು ರಿಜಿಸ್ಟ್ರೇಷನ್ ಬರುತ್ತೆ. ಇಲ್ಲಿಂದ ನಿಮಗೆ ನಂಜನಗೂಡು ಒಂದು 10 ಕಿಲೋಮೀಟ್ರ್ ಬರುತ್ತೆ. 10 ಒಂದು 12 ಕಿಲೋಮೀಟ್ರ್ ಬರುತ್ತೆ. ನಿಮಗೆ ನ್ಯಾಷನಲ್ ಹೈವೇ ಒಂದು 5 ರಿಂದ 6 ಕಿಲೋಮೀಟ್ರ್ ಬರ್ಬೋದು. ಮೈಸೂರಿಗೂ ತುಂಬ ಹತ್ತಿರ ಇದೆ. ಮೈಸೂರಿಗೆ ಲ್ಯಾಂಡಿಂದ ಒಂದು 33-35 ಕಿಲೋಮೀಟ್ರ್ ಬರ್ಬೋದು. ನೋಡಿ ಇದೇನು ನೋಡ್ತಿದ್ದಾರಲ್ಲ, ಶ್ರೀಗಂಧ ನೋಡಿ. ಇದೇನು ನೋಡ್ತಿದ್ದಾರೆ, ಸೀಬೆಕಾಯಿ ನೋಡಿ. ತುಂಬ ಥರ ಹಣ್ಣಿನ ಗಿಡಗಳಿದೆ. ಲೆಮನ್ ಇದೆ ನೋಡಿ. ಏನು ನೋಡ್ತಿದ್ದಾರೆ, ಲೆಮನ್ ಗಿಡ ಇದು. ಟೋಟಲ್ ಎಂಟರ್ ಬೌಂಡ್ರಿ ಎಲ್ಲ ಸೋಲಾರ್ ಫೆನ್ಸಿಂಗ್ ಆಗಿದೆ. ತುಂಬ ಹಣ್ಣಿನ ಗಿಡಗಳೆಲ್ಲ ಇದೆ ನೋಡಿ. ನೋಡಿ ಇಲ್ಲೊಂದು ಬೋರ್ ಇದೆ. ದಯವಿಟ್ಟು ನಾನು ಏನು ಹೇಳಿರ್ತೀನಿ ಅದು ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ಸುಮ್ಮನೆ ಕಾಟ ಚೀಟಿಗೆಲ್ಲ ಕಾಲ್ ಮಾಡಬೇಡಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ. ವೀಡಿಯೋದಲ್ಲಿ ಏನು ಹೇಳಿರ್ತೀನಿ ಖಂಡಿತ ನೋಡಿ. ಇದೊಂದು ಬೋರ್ ಇದೆ, ಇನ್ನೂ 2 ಬೋರ್ ಇದೆ, ತೋರಿಸ್ಕೊಡ್ತೀನಿ ನಿಮಗೆ ನೋಡಿ. ಇದೇನು ನೋಡ್ತಿದ್ದಾರೆ, ಇದು ಜಮೀನು ಒಳಗಡೆ ಓಡಾಡೋಕ್ಕೆ ಬಿಟ್ಕೊಂಡಿರೋದು ನೋಡಿ. ಅಕ್ಕಪಕ್ಕ ಅದೆಲ್ಲ ಪಕ್ಕದಲ್ಲೆಲ್ಲ ಹಣ್ಣಿನ ಗಿಡಗಳೇ ಹಾಕ್ಕೊಂಡಿದ್ದಾರೆ. ಇದು ನಿಮಗೆ ಒಳ್ಳೆ ಫಾರ್ಮು, ತುಂಬ ಚೆನ್ನಾಗಿದೆ ಜಾಗ ನೋಡಿ ಸರ್. ನಿಮಗೆ ಸಾಯಿಲ್ ಬಂದು ರೆಡ್ ಸಾಯಿಲ್ ಬರುತ್ತೆ, ತುಂಬ ಚೆನ್ನಾಗಿದೆ ಸಾಯಿಲ್ ಮಾತ್ರ. ಇದು ಪರ್ಚೇಸ್ ಮಾಡಿರೋ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಗುಡ್ ಡಾಕ್ಯುಮೆಂಟ್ಸ್ ಇದೆ. ಹ್ಞೂ ಅಂದರೆ ನಾಳೆ ರಿಜಿಸ್ಟ್ರಿಗೆ ಹೋಗ್ಬೋದು. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು 2% ಕಮಿಷನ್ ಇರುತ್ತೆ. ಇವರು ಪರ್ಚೇಸ್ ಮಾಡಿರೋಂಥ ಪ್ರಾಪರ್ಟಿನ ಫುಲ್ ಇವರೆಲ್ಲ ಹಣ್ಣಿನ ಗಿಡಗಳು ಇದೆಲ್ಲ ಹಾಕೊಂಡಿದ್ದಾರೆ. ತುಂಬ ಥರ ವೆರೈಟಿ ಹಣ್ಣಿನ ಗಿಡಗಳಿದೆ. ಇದೇನು ನೋಡ್ತಿದ್ದಾರೆ, ನುಗ್ಗೆ ಗಿಡ, ತುಂಬ ಥರ ಹಣ್ಣಿನ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ. ಎಂಟರ್ ಬೌಂಡ್ರಿ ಕೂಡ ಸೋಲಾರ್ ಫೆನ್ಸಿಂಗಲ್ಲಿ ಇದು ಮಾಡಿದ್ದಾರೆ. ಬಟ್ ನಿಮ್ಮ ಲಾಯರ್ ಏನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಆ ಡಾಕ್ಯುಮೆಂಟ್ಸ್ ಕೊಡೋ ಅಂಥ ಜವಾಬ್ದಾರಿ ನಮ್ಮದು. ಇದು ಬಂದು ನಿಮಗೆ ನಂಜನಗೂಡು ರಿಜಿಸ್ಟ್ರೇಷನ್ ಬರೋಂಥ ಲ್ಯಾಂಡು. ಫುಲ್ಲು ಲೆಮನ್ ಗಿಡ ಹಾಕಿದ್ದಾರೆ. ಫುಲ್ಲು ನಿಮಗೆ ಎಂಟರ್ ಬೌಂಡ್ರಿಲಿ ತುಂಬ ಸಿಗೋದು ಅಂದರೆ ಲೆಮನ್ ಗಿಡನೇ ಜಾಸ್ತಿ ಇದೆ. ಲೆಮನ್ ಇದೆ. ಆಮೇಲೆ ಕೋಕೋನಟ್ಟು, ತೆಂಗು ಹೆಚ್ಚು ಕಮ್ಮಿ ಒಂದು 300 ಗಿಡಗಳಿದೆ ತೆಂಗು. ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ ನೋಡಿ. ಇಲ್ಲಿ ಏನು ನೋಡ್ತಿದ್ದಾರೆ, ಇದೆ ತೆಂಗು. ಒಂದು 300 ಗಿಡ ಇದೆ ತೆಂಗು. ಸಾಯಿಲ್ ಮಾತ್ರ ತುಂಬ ಚೆನ್ನಾಗಿದೆ ಸರ್. ಒಳ್ಳೆ ಸಾಯಿಲು, ರೆಡ್ ಸಾಯಿಲು. ಒಂದು 5 ಎಕರೆ 10 ಎಕರೆ ನೋಡೋರ್ಗಂತೂ ಒಳ್ಳೆ ಸೂಟಬಲ್ ಆಗಿರೋಂಥ ಜಾಗ. NHಗೂ ಹತ್ರ ಇದೆ, ಟೌನ್ಗೂ ಹತ್ರ ಇದೆ. ಇದು ನಂಜನಗೂಡಿಗೆ ನಿಮಗೆ ಒಂದು 11-12 ಕಿಲೋಮೀಟ್ರ್ ಬರುತ್ತೆ ಲ್ಯಾಂಡ್ ಇದು. ಇದು ಗುಂಡ್ಲುಪೇಟೆ ಟು ನಂಜನಗೂಡು ನ್ಯಾಷನಲ್ ಹೈವೇಯಿಂದ ಒಂದು 5 ರಿಂದ 6 ಕಿಲೋಮೀಟ್ರ್ ಬರ್ಬೋದು ಜಾಗಕ್ಕೆ. ಒಂದು ಸಲ ವಿಸಿಟ್ ಮಾಡಿ. ಲ್ಯಾಂಡು ತುಂಬ ಚೆನ್ನಾಗಿದೆ. ಏನು ನೋಡ್ತೀರಾ, ಸೀಬೆ ಹೂ ಇದು. ಇದು ನಿಮಗೆ ಪ್ಲೈವುಡ್ಗೆ ಹೋಗೋಂಥ ಮರ.
ಇವಾಗ ಇದು ಟನ್ನೇಜು ನಿಮಗೆ ಹೆಚ್ಚು ಕಮ್ಮಿ ಒಂದು 10,000 to 12,000 ರೂಪಾಯಿ ಮೇಲಿದೆ ಒಂದು ಟನ್ನು ಮರ. ಇದೇನು ನೋಡ್ತಾ ಇರೋದು ಸೀಬೆ ಅವರು. ಇದೆಲ್ಲ ಒಳಗಡೆ ಅವರು ವೆಹಿಕಲ್ ಓಡಾಡೋಕ್ಕೆ ಒಳಗಡೆ ಬಿಟ್ಕೊಂಡಿರೋಂಥ ಪಾರ್ಕಿಂಗು ನೋಡಿ. ಇದೇನು ನೋಡ್ತಾ ಇದ್ರೆ ಅದೆಲ್ಲ ನೇರಳೆ ಗಿಡ. ಸಾಯಿಲ್ ಮಾತ್ರ ನೀವು ಮಾತಾಡೋಂಗಿಲ್ಲ ಸರ್, ಒಳ್ಳೆ ಪ್ಯೂರ್ ರೆಡ್ ಸಾಯಿಲು. ಟೋಟಲ್ ನಿಮಗೆ 8 ಎಕರೆ ಬರುತ್ತೆ. ಇಲ್ಲಿ ನೋಡಿ ಕೋಕೋನಟು ಇದೆ. ಕೋಕೋನಟ್ ಒಂದು ನಿಮ್ಗೆ ಒಂದು 300 ಗಿಡ ಬರ್ಬೋದು, ಒಂದು 250-300 ಗಿಡ ಬರುತ್ತೆ ಕೋಕೋನಟ್ಟು. ಆದರೆ ಸೀಬೆ ಗಿಡನೂ ಹಾಕಿದ್ದಾರೆ ಒಳಗಡೆ. ಇವ್ರಂತ ತುಂಬ ಎಲ್ಲ ಹಣ್ಣಿನ ಗಿಡಗಳು ಹಾಕಿದ್ದಾರೆ, ವೆರೈಟಿ ಗಿಡಗಳು. ಸೀಬೆಕಾಯಿ ನೋಡಿ ಎಷ್ಟು ಫಾರಮ್ ಸೀಬೆಕಾಯಿ, ತುಂಬ ಚೆನ್ನಾಗಿದೆ. ತೆಂಗು ಎಲ್ಲ ಈಲ್ಡಿಂಗು ಸ್ಟಾರ್ಟ್ ಆಗ್ತಾಯಿದೆ, ಅವರು ಮೇಂಟೆನೆನ್ಸ್ ಮಾಡಿಲ್ಲ ಅಷ್ಟೇ. ಅವರು ತುಂಬ ಚೆನ್ನಾಗಿದೆ. ಫುಲ್ಲು ಡಾಂಬರ್ಗೆ ಇದೆ ಸರ್. ನಿಮಗೆ 2 ಕಡೆ ಕಾರ್ನರ್ ಬರುತ್ತೆ ನೋಡಿ. ಇದೊಂದು ವಾಟರ್ ಸ್ಟೋರೇಜು ಕೃಷಿ ಹೊಂಡ ಮಾಡಿದ್ದಾರೆ. ಇದು 3 ಬೋರ್ದು ನೀರು ಇಲ್ಲಿ ಬಂದು ಸ್ಟೋರ್ ಆಗುತ್ತೆ. ಇಲ್ಲಿಂದ ಮಾಮೂಲಿ ಡ್ರಿಪ್ಗೆಲ್ಲ ಕಲೆಕ್ಷನ್ ಕೊಟ್ಟಿದ್ದಾರೆ. ಡ್ರಿಪ್ ಮುಖಾಂತರ ಹೋಗುತ್ತೆ ನೀರು. ಬೇಡ ಅಂದರೆ ಡೈರೆಕ್ಟ್ ಹಂಗೆ ಇಲ್ಲಿಗೆ ಇದು ಮಾಡ್ದೇ ಡೈರೆಕ್ಟು ಕಲೆಕ್ಷನ್ ಕೊಡ್ಬೋದು. ಇದೇನು ನೋಡಿ ಕೃಷಿ ಹೊಂಡ, ಒಂದು ಕೃಷಿ ಹೊಂಡ ಮಾಡಿದ್ದಾರೆ. ನೋಡಿ ಈ ಗಿಡದಲ್ಲಿ ಈಲ್ಡಿಂಗ್ ಸ್ಟಾರ್ಟ್ ಆಗಿದೆ. ಅದು ಒಂದು ಸ್ವಲ್ಪ ಮೇಂಟೆನೆನ್ಸ್ ಮಾಡಿಲ್ಲ. ತೋಟ ಮಾತ್ರ ತುಂಬ ಚೆನ್ನಾಗಿದೆ ಸರ್. ತಗೊಂಡವ್ರು ಒಳ್ಳೆ ಡೆವಲಪ್ಮೆಂಟ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿದೆ. ನೋಡಿ ಇದೇನು ನೋಡ್ತೀರಾ, ಇಲ್ಲಿ ಹಸುಗಳಿದೆ, ಅದ್ರದ್ದು ಗೊಬ್ಬರಗಳನ್ನ ಎಲ್ಲ ಇಲ್ಲೇ ಆರ್ಗ್ಯಾನಿಕ್ ಮಾಡಿ ಗಿಡಗಳಿಗೆ ಹಾಕ್ತಾಯಿದ್ದಾರೆ. ಅದಕ್ಕೋಸ್ಕರ ತೊಟ್ಟಿ ಮಾಡಿರೋದು ಇದು. ಇಲ್ಲೇ ಎಲ್ಲ ಗೊಬ್ಬರ ಎಲ್ಲ ರೆಡಿ ಮಾಡ್ಕೋತಾರೆ ಅವರು. ಇಲ್ಲಿಂದನೇ ರೆಡಿ ಮಾಡಿಕೊಂಡು ಗಿಡಕ್ಕೆಲ್ಲ ಅವರೇ ಒಳ್ಳೆ ನ್ಯಾಚುರಲಾಗಿ ಆಗ್ತದೆ. ಜಾಗ ಮಾತ್ರ ಒಳ್ಳೆ ಚೆನ್ನಾಗಿದೆ ನೋಡಿ, ಒಂದು ಸಲ ವಿಸಿಟ್ ಮಾಡಿ. 3 ಬೋರ್ದು ನೀರು ಇಲ್ಲಿ ಬಂದು ಡೈರೆಕ್ಟು ಕೃಷಿ ಹೊಂಡಕ್ಕೆ ಹೋಗುತ್ತೆ ನೋಡಿ. ಇಲ್ಲೆಲ್ಲ ಗೇಟ್ ಎಲ್ಲ ಮಾಡಿದ್ದಾರೆ. ಮೈಸೂರಿಗೆ ಒಂದು 33 ಕಿಲೋಮೀಟ್ರ್ ಬರುತ್ತೆ. ನಂಜನಗೂಡಿಗೆ ಒಂದು 12 ಕಿಲೋಮೀಟ್ರ್ ಬರುತ್ತೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಡಾಕ್ಯುಮೆಂಟ್ಸು ಗುಡ್ ಡಾಕ್ಯುಮೆಂಟ್ಸು. ಒಂದು ಸಲ ನೋಡಿ ವಿಸಿಟ್ ಮಾಡಿ ಲ್ಯಾಂಡು. ಇಂಟ್ರೆಸ್ಟ್ ಇದ್ದರೆ ಮಾತ್ರ ದಯವಿಟ್ಟು ಕಾಲ್ ಮಾಡಿ ಸರ್. ಸುಮ್ಮನೆ ಕಾಟ ಚೀಟಿಗೆಲ್ಲ ಕಾಲ್ ಮಾಡಬೇಡಿ. ನಮ್ಮ ಟೈಮ್ ವೇಸ್ಟು, ನಿಮ್ಮ ಟೈಮ್ ವೇಸ್ಟು. ನಮ್ಮದೇನಿಲ್ಲ, ಡೈರೆಕ್ಟು ಓನರ್ ಟು ಓನರ್ ಕೂರಿಸ್ತೀವಿ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಡೈರೆಕ್ಟ್ ಓನರ್ ಕುಂತ್ಕೊಂಡಾಗ ಓನರ್ ಉಂಟು, ನೀವು ಉಂಟು. ಆದರೂ ನಾವು ಒಂದು ಸ್ವಲ್ಪ ಏನಾದರೂ ಕನ್ವಿನ್ಸ್ ಮಾಡ್ತೀವಿ. ಇದೆಲ್ಲ ಮೋಸಂಬಿ ಗಿಡಗಳು, ಮೋಸಂಬಿ, ಸಪೋಟೊ, ತುಂಬ ಹಣ್ಣಿನ ಥರ ಗಿಡಗಳು, ತುಂಬ ಥರ ಹಣ್ಣಿನ ಗಿಡಗಳು ಹಾಕಿದ್ದಾರೆ ಸರ್. ಜಾಗ ಮಾತ್ರ ಒಳ್ಳೆ ಚೆನ್ನಾಗಿದೆ. ಇಂಥ ಜಾಗ ಮತ್ತೆ ಸಿಕ್ಕಲ್ಲ ಅಂದ್ಕೊಂಡಿದ್ದೀನಿ ನಂಜನಗೂಡು ರೈಲ್ವೆ ಸ್ಟೇಷನಲ್ಲಿ. ಇದೊಂದು ಜಾಗ ಒಳ್ಳೆ ಲೊಕೇಶನಲ್ಲಿ ಚೆನ್ನಾಗಿದೆ ನೋಡಿ. ಮೋಸಂಬಿ ಗಿಡ ಇದು ನೋಡಿ. ಇಲ್ಲಿ ಎಂಟರ್ ಬೌಂಡ್ರಿಗೂ ಡ್ರಿಪ್ ಎಲ್ಲ ಮಾಡಿದ್ದಾರೆ. ಟೋಟಲಿ 3 ಬೋರ್ ಇದೆ. ವಾಸಕ್ಕೆ ಒಂದು ಮನೆ ಕೂಡ ಇದೆ ನೋಡಿ. ಆವಾಗಲೇ ಒಂದು ಬೋರ್ ತೋರಿಸ್ದೆ. ಇದು 2ನೇ ಬೋರು. ಇನ್ನೊಂದು ಬೋರ್ ಇದೆ, ಅದನ್ನು ತೋರಿಸ್ಕೊಡ್ತೀನಿ. 3 ಬೋರು ಕೂಡ ರನ್ನಿಂಗ್ ಇದೆ. ತುಂಬ ಚೆನ್ನಾಗಿರೋಂಥ ಜಾಗ ಸರ್ ನೋಡಿ. ಟೋಟಲ್ ನಿಮಗೆ 8 ಎಕರೆ ಬರುತ್ತೆ ಇದು ಬೌಂಡ್ರಿ. ಎಲ್ಲ ರನ್ನಿಂಗ್ ಇದೆ ಸರ್ ಬೋರ್ಗಳು ಮಾತ್ರ. ಬಟ್ ಇನ್ನೊಂದು ಬೋರ್ ತೋರಿಸ್ಬೇಕು ನಿಮಗೆ, ತೋರಿಸ್ಕೊಡ್ತೀನಿ ನೋಡಿ. ಬೋರ್ ತೋರಿಸ್ಕೊಡ್ತೀನಿ, ಮನೆಯೂ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಸರ್. ಮೋಸಂಬಿ ಎಷ್ಟೊಂದು ಬಿಟ್ಟಿದೆ, ತುಂಬ ಚೆನ್ನಾಗಿದೆ. ಆದರೆ ಮೇಂಟೆನೆನ್ಸ್ ಕಡಿಮೆ ಇದೆ ಅಷ್ಟೇ. ಮೇಂಟೆನೆನ್ಸ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿದೆ ಫಸಲು ಮಾತ್ರ ನೋಡಿ. ಇಲ್ಲಿ
ನೋಡಿ ಸರ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಮೋಸಂಬಿ. ನೋಡಿ ಏನು ನೋಡ್ತಾ ಇದ್ದಾರೆ ಅದೇ ಡಾಂಬರ್, ಅಲ್ಲಿ ವೆಹಿಕಲ್ ಹೋಗ್ತಾ ಇದ್ದಾರ ಅದೇ ಡಾಂಬರ್ ಟಚ್ಗೆ ಇರೋದು ಸರ್. ನಿಮಗೆ ಡಾಂಬರ್ ಟಚ್ಗೆ ನಿಮಗೆ ಒಂದು 600ರಿಂದ 700 ಅಡಿ ಮೇಲಿದೆ. ನೋಡಿ ಏನು ನೋಡ್ತಾ ಇದ್ದೀರೋ ಇದು 3ನೇ ಬೋರು, ಇದು ರನ್ನಿಂಗ್ ಇರೋಂಥದ್ದು. 3 ಬೋರು ರನ್ನಿಂಗ್ ಇದೆ ಸರ್. ನೀರು ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ಸರ್ ಇದೇನು ನೋಡ್ತಾ ಇದ್ದಾರೆ ಇದೇ ಡಾಂಬರು. ಇದು ಡಾಂಬರ್ ಟಚ್ ಇರೋಂಥ ಜಾಗನೇ. ನೋಡಿ ಇಲ್ಲಿ ಜಾಗ ಮಾತ್ರ ಒಳ್ಳೆ ಲೊಕೇಶನ್ ತುಂಬ ಚೆನ್ನಾಗಿದೆ. ಒಂದು ಟ್ರಾನ್ಸ್ಫಾರಮ್ ಇದೆ, ಇವ್ರ ಲ್ಯಾಂಡಲ್ಲೇ ತೋರಿಸ್ಕೊಡ್ತೀವಿ. ನೋಡಿ ಏನು ನೋಡ್ತಾ ಇದ್ದಾರೆ ಇದೊಂದು ಟ್ರಾನ್ಸ್ಫಾರಮ್. ಈ ಜಮೀನಿಗೆ ಸ್ವಂತ, ಇವ್ರ ಜಮೀನು ಮೇಲೆ ತೊಗೊಂಡ್ರೆ ಅಂತಲ್ಲ, ಅದನ್ನು ಸ್ವಂತ ಜಮೀನಿಗೆ ಟ್ರಾನ್ಸ್ಫಾರಮ್. ಇದು 3 ಬೋರ್ಗೆ. ನೋಡಿ ಇದೇನು ನೋಡ್ತಾ ಇದ್ದಾರೆ ಇದು ಮನೆ ವಾಸಕ್ಕಂತ ಇರೋಂಥ ಮನೆ. ನೋಡಿ ಸರ್ ಇದೆಲ್ಲ ಲೇಬರ್ಗಳಿಗೂ 4 ರೂಮ್ಸ್ ಇದೆ. ನೋಡಿ ಇಲ್ಲಿ ಏನು ನೋಡ್ತಾ ಇದ್ದೀರಾ 4 ರೂಮ್ಸ್ ಇದೆ. ಎಲ್ಲ ಫೆಸಿಲಿಟಿ ಚೆನ್ನಾಗಿದೆ, ಲೇಬರ್ಗಳಂತ ತಡ್ಕೊಳಂಗಿಲ್ಲ. ಜಾಗನೂ ತುಂಬ ಚೆನ್ನಾಗಿದೆ. ಒಂದ್ಸಲ ಜಾಗ ವಿಸಿಟ್ ಮಾಡಿ ಸರ್, ತುಂಬ ಚೆನ್ನಾಗಿದೆ. ಮ್ಯಾಂಗೋನೂ ಇದೆ, ಮ್ಯಾಂಗೋ ಒಂದು 50-60 ಮ್ಯಾಂಗೋ ಗಿಡಗಳು ಇದೆ. ಮಿಕ್ಸಲ್ಲಿದೆ ಸರ್, ಎಲ್ಲ ಹಣ್ಣಿನ ಥರ ಮಿಕ್ಸ್ ಇದೆ ಗಿಡಗಳು. ನೋಡಿ ಒಂದು ಮನೆ ಇದೆ ವಾಸಕ್ಕೆ. ಸೀಬೆಕಾಯಿ ಮಾತ್ರ ತುಂಬ ಫಾರಮ್ ಗಿಡ ಇದು. ಸೀಬೆಕಾಯಿ ಸರಿ, ಓಕೆ, ಥ್ಯಾಂಕ್ ಯು.